ಸರ್ ನಿಮ್ಮ ಹೆಸರು ಹೇಳಿ. ಬಸವರಾಜು. ಅಣ್ಣವ್ರ ಹೆಸರು ಧನಂಜಯ. ಇಬ್ರು ಸೇರಿ ಬೆಳೆ ಗಿಡ ತಗೊಂಡಿದ್ರಲ್ಲ, ಎಷ್ಟು 6 ತಿಂಗಳಾಗದೆ. ನಿಮ್ಮ ಅಡ್ರೆಸ್ ಹೇಳ್ಬಿಡಿ, ಊರ ಅಡ್ರೆಸ್. ಜಾಗಟೆಮನೆಹಳ್ಳಿ, ಪಾಂಡವಪುರ ತಾಲೂಕು, ಚಿನ್ಕುಳಿ ಹೋಬಳಿ. ಪಚ್ಚಬಳ್ಳಿ ತಗೊಂಡಿದ್ರಿ. ಎಷ್ಟು ಹಣ ತಗೊಂಡ್ರದು ಒಟ್ಟಿಗೆ? 3,500 ತಗೊಂಡ್ರೆ 6 ತಿಂಗಳಾಗದೆ. ಗಿಡವ ನೀರು ನೋಡಿ, ಈ ಸಾಲಲ್ಲಿ ಈ ಕಡೆಗೆ ಬಿಟ್ಟಾರೆ, ಆ ಸಾಲಲ್ಲಿ ನೀರು ಬಿಟ್ಟಿಲ್ಲ. ಈ ಥರ ಇಲ್ಲಿ ನೋಡೋಣ. ನೀವು ಈ ಥರ ದಿಂಡು ಮೇಲೆ ನೀರು ಬಿಡಬೇಡಿ. ನಿಮಗೆ ಪ್ರಾಬ್ಲಮ್ ಬರೋದೇ ಅಲ್ಲಿ, ಶೀತ ಜಾಸ್ತಿ ಆದರೆ ಬರಲ್ಲ. ಈ ಹಳ್ಳಕ್ಕೆ ನೀರು ಬಿಡಿ, ಹಳ್ಳಕ್ಕೆ ಬಿಡ್ಬೇಕು. ನೋಡಿ ಇಲ್ಲಿ ನೀರು ಜಾಸ್ತಿ ಆಗದೆ, ಗಿಡ ಎದ್ದಿಲ್ಲ. ಇದಕ್ಕೆ ಆ ಕಡೆ ನೀರಿಲ್ಲ, ಈ ಕಡೆಗೆ ನೀರಿಲ್ಲ, ಆ ಕಡೆ ನೀರದೆ ಚೆನ್ನಾಗಿರ್ತದೆ. ಈ ಬೇರೋಣ ಇಲ್ಲವೇ ಈ ಸೆಂಟ್ರಲ್ ಇಲ್ಲಿ. ನಾವು ಸರಿ ನೀವು ಹೇಳ್ದಂಗೆ ಈಗ ನಾವು ಈ ಗೊಬ್ಬರ ಎಲ್ಲ ನಿಲ್ ಕೊಟ್ಟಿರ್ತೀವಲ್ಲ, ಅದೆಲ್ಲ ಹಿಡಿಯೋದಂಗೆ ನೀರು ಇದ್ರ ದಿಂಡ್ ಮೇಲಾರು ಮಡಗಿ ಹೋಲಿ. ಆ ಕಡೆ ದಿಂಡ್ ಮೇಲೆ ಒಂದು, ಈ ಕಡೆ ದಿಂಡ್ ಮೇಲಾರು ಒಂದು ಮಡಗಿ. ಗೊಬ್ಬರನ ಈ ಕಡೆ ಹಳ್ಳು ಕೊಡಿ ಅಂತೀವಿ. ಈಗ ಈ ಡ್ರಿಪ್ ವೈರು ಇಲ್ಲದೆ ನೋಡ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಬಂದ ನೋಡ. ಇಲ್ಲಿಂದ ಇಲ್ಲಿಗೆ 1 ಅಡಿ, 2 ಅಡಿ, 3 ಅಡಿ, 4 ಅಡಿ. 4 ಅಡಿ ತೇವಾಂಶ ಇಲ್ಲಿ ಎಳೆದದೆ ಆದ್ಮೇಲೆ ನೀರು ಇಲ್ಲಿ ಬಿಟ್ರೆ ಈ ಕಡೆಗೆ 2.5 ಅಡಿ, ಈ ಕಡೆಗೆ 2.5 ಅಡಿ ಹೊತ್ತಲ್ವಾ. ಹಳ್ಳಕ್ಕೆ ಹಾಕ್ಬಿಡಿ ಸಾಕು, ನೀವು ತಲೆನೇ ಕೆಡ್ಸ್ಕೊಬಿಡಿ. ಅಂದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಣ ಇಲ್ಲಿ ಈ ಕಡೆಗೆ ತೇವಾಗದೆ. ಈ ಕಡೆ ಇವ್ರಿಗೆಲ್ಲ ನಂಟ್ರು ಅಂತ ಒಳ್ಳೆ ಒಳ್ಳೆ ಊಟ ಹಾಕಿದ್ರಿ. ಈ ನಂಟ್ರು ಏನು ಮಾಡಿದ್ರು, ಇಲ್ಲಿಗೆ ಸೆಂಟ್ರ್ ಕೊಟ್ಬಿಟ್ರೆ 2 ಕಡೆಗೂ ತೇವ ಹೇಳ್ಕತ್ತೆ. ಆಗ ನೀರು ಎಷ್ಟಾದ್ರು ಕೊಡಿ, ಬುಡಕ್ಕೆ ನೀರು ಹೋಗ್ಬಾರ್ದು ಅಂತ ನಾವು ಹೇಳ್ತೀವಿ. ಬುಡಕ್ಕೆ ನೀರು ಹೋಯ್ತು ಅಂತಂದರೆ ಬುಡ ಕೊಳಿತದೆ ಅಂತ. ಮತ್ತೆ ಸೆಂಟ್ರ್ ಮಾಡ್ಕೋಣ, ಏನು ತೊಂದರೆ ಇಲ್ಲ. ಆಮೇಲೆ ಅಣ್ಣ, ಇವು ದೊಡ್ಡವು ಚಿಕ್ಕವಲ್ಲ, ನೆರಳಲ್ಲಿರೋವೆಲ್ಲ ಚಿಕ್ಕವಾಗವೆ. ಇವಕ್ಕೆಲ್ಲ ಒಂದೊಂದು ರೌಂಡ್ ಎಕ್ಸ್ಟ್ರಾ ಗೊಬ್ಬರಗಳು 19 ಗೊಬ್ಬರಗಳು ಕೊಟ್ಕೋಬೇಕು. ಈ ಸಣ್ಣವಕ್ಕೆ ಈ ಕೊಟ್ಟು ಆ ಕಡೆ ತೇವರ ಕಡೆಗೆ ಹಾಕೋಣ, ಒಂಚೂರು ತಗೋತದೆ. ಮಳೆ ಬಿದ್ದು ನಮ್ಮ ಕಡೆಗೆಲ್ಲ ಭಾರಿ ಮಳೆ ಕಣ, ಭಾರಿ ಮಳೆ ಆ ಕಡೆ ಎಲ್ಲ. ತೆಂಗಿನ ತೋಟದಲ್ಲಿ ಮಾಡೋರೆ. ಒಂದೇ ಸರಿ ಅಲ್ವ ಡ್ರಂಚಿಂಗ್ ಮಾಡಿದ್ದು, ಇನ್ನೊಂದು ಸರಿ ಮಾಡಲಿಲ್ಲ. ಅಪ್ಪ ಹೊಡೆದ್ರಿ ಡೈಲಾಗ್. ಈಗ ನಾಳೆ ಬರಲಿಲ್ವಂತೆ. ಶೀತ ಇದು ಡಬಲ್ ಶೀತ. ಇದಕ್ಕೆ ಇಲ್ಲಿ ನೋಡಿ ಪಾಚಿ ಬಂದು ಕೂತಿರೋದು ಇಲ್ಲಿ. ನೀವು ತೆಂಗಿಗೆ ಇದೇ ಥರ ನೀರು ಕೊಟ್ಟರೆ ಹರಳು ಉದುರ್ತವೆ. ತೆಂಗಿಗೂ ನೀರು ಇಷ್ಟೊಂದು ಕೊಡೋಂಗಿಲ್ಲ ನೀವು. ಇದು ನಮ್ಮ ಇವ್ರದ್ದು, ನಿಮ್ಮ ತಮ್ಮವರು ಯಾರು? ಧನಂಜಯ ಅಣ್ಣಂದು ನೀರು ಕೊಡೋಣ. ಇದಕ್ಕೆ ಈ ಸಾಲಲ್ಲಿ ಹಾಯ್ಸೋಣ, ಈ ಮಧ್ಯದಲ್ಲಿ ಇಲ್ಲ ಹಾಯ್ಸೋ ಬದಲ ಈ ಸಾಲಲ್ಲಿ ಹಾಯ್ಸಿ ಬಳ್ಬಿಟ್ಟು ಏನು ಬೆಳಿಬೇಡಿ. ದುಡ್ಡು ಖರ್ಚು ಮಾಡ್ರಿ, ಅಲ್ಲಿ ನೀರು ಬಿಡಬೇಡಿ, ಇಲ್ಲಿ ನೀರು ಬಿಡಿ. ಇಲ್ಲಿ ಈ ಪೈಪ್ ಇರತ್ತಾವ, ನೀರು ಬಿಡಿ. ಇಲ್ಲಿ ಬಿಡ್ಲೇಬೇಡಿ ನೀವು, ಈ ತ ಬಿಡಿ. ಈಗ ಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ಮುಚ್ಚಿಬಿಡಿದ. ಯಾಕೆ ಮುಚ್ಚಾಕ್ ಹೋಗ್ತೀರಿ? ದುಡ್ಡು ಯಾಕೆ ಖರ್ಚು ಮಾಡ್ತೀರಿ? ಗೊಬ್ಬರ ಹಾಕ್ತಾರಲ್ಲ, ನೀವು ಗೊಬ್ಬರ ಏನಿಲ್ಲ, ನಿಮ್ಮ ಈ 2 ಅಡಿ ಇಲ್ಲಿ ಗೊಬ್ಬರ ಹಾಕಿ ಮೇಲ್ ಮುಚ್ಬಿಟ್ಟು ನೀರು ಬಿಡಿ. ನೀವು ಬುಡಕ್ಕೆ ಮಣ್ಣು ಕೊಡಬೇಡಿ. ನೀವು ಭೂಮಿಗೆ ಅಣ್ಣ, ಈಗ ನೀವು ಇದಕ್ಕೆ ದಿಂಡು ಕಟ್ಟಬೇಕು ಅಂತ ಇದ್ದೀರಿ ಅಲ್ವಾ, ಇದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಇಲ್ಲಿ ದಿಂಡು ಕಟ್ತೀನಿ ಅಂತೀರಿ. ಅದಕ್ಕೆ ಖರ್ಚು ಮಾಡೋ ದುಡ್ಡ, ದಿಂಡು ಕಟ್ ಮಾಡೋ ಕೊಟ್ಟು ದುಡ್ಡ, ಇನ್ನೊಂದ್ಸರಿ ಗೊಬ್ಬರ ಹಾಕಿ. ನೀವು ಹಿಂಗೆ ಇರಲಿ, ಗೊಬ್ಬರ ಇಲ್ಲಿ ಹಾಕ್ಬಿಟ್ಟು ಲೈಟಾಗಿ ಮುಚ್ಚಿಬಿಟ್ಟು ಫುಲ್ ಇಲ್ಲಿ ನೀರು ಕೊಡಿ. ಈ ಸಾಲೊಳಗೆ ನೀರು ಕೊಡಿ. ನೀವು ಗಿಡ ಯಾಕೆ ಬದಲಾಗಲ್ಲ ಕೇಳಿ. ಏಕೆ ಅಲ್ಲಿ ಮೇಲ್ಗಡೆ ತೋಟ ಅದಲ್ಲ ಅವ್ರದಾ? ನಿಮ್ಮ ತಮ್ಮರಾ? ಅಲ್ಲಿ ಮೇಲ್ಗಡೆ ತೋಟ ಅದಲ್ಲ ಅವ್ರದ್ದು? ಅಲ್ಲಿ ಅವರೇ. ಈಗ 10 ಗಂಟೆಲಿ ಏನಾಯ್ತಣ್ಣ? ಬಟ್ಟೆ ನಾವು ಅಯ್ಯೋ ಅದೇ ಇತಿಹಾಸಕ್ಕೆ ಕಳಿಸ್ತಾ. ಯಾವ ಹಾಸ್ಪಿಟ್ಲ? ಇಲ್ಲೇ ಪಾಂಡವಪುರ. ಅದೇ ಹಿಂಗೊಂದು ಲೈನ್ ಮಾತ್ರ ಹಿಂಗೆ ನೋಡಿ. ಇಲ್ಲಿ 2 ಲೈನು ನೀರ ಇಲ್ಲಿಗೆ ಬಿಟ್ಟಿದ್ರಿ, ತೇವಾಗೈತೆ. ಈ ಕಡೆಗೆ ನೀರೇ ಇಲ್ಲ. ಅದಕ್ಕೆ ಒಂದ್ ಬಿಟ್ಟು ಒಂದು ಒಂದೇ ಸೈಡ್ ಬರ್ಬೇಕು. ಮಾಡಿ ಕಳೆ ಕಳಿಸ್ತಾವನೆ. ಇನ್ನೊಂದು ಎಕ್ಸ್ಟ್ರಾ ಬಿಡೋದು. ಇಲ್ಲ ಅಂದ್ರೆ 2ಕ್ಕೂ ಬಿಡೋದಾದ್ರೆ ಈ ತರ ಮಾಡಿದಲ್ಲ, ಇಲ್ಗೊಂದು 2ಕ್ಕೂ ಒಂದೊಂದು ಬಿಟ್ಬಿಡಿ. ಇನ್ನೇನು ಮಳೆ ಅಟ್ಟಿಸ್ಕೊಬಿಟ್ರೆ ನಿಮ್ಗೆ ನೀರು ಅವಶ್ಯಕತೆನೇ ಇರಲ್ಲ. ಚೆನ್ನಾಗಾಯ್ತದ ನಮ್ಗೆ. ನೀರ್ ತೊಂದ್ರೆ ಇಲ್ಲ. ನೀವು ಹೇಳ್ದಂಗೆ ಈಗ KRS ಪಕ್ಕದಲ್ಲಿ ಇದ್ರಲ್ಲ, ನೀರು 2 ಬೋರ್ ನೀರು ಚೆನ್ನಾಗವೆ. ಇವನೊಂಚೂರು ವ್ಯವಸಾಯ ಕಡಿಮೆ ಮಾಡ್ಬಿಟ್ಟ, ನಮ್ಗೆ ಮಾಡ್ಕೊ ಬಂದ. ನಾವು ಗೊಬ್ಬರ ಅಷ್ಟೇ ಸುಮ್ನೆ ಮುಚ್ಚಿಸುದಲ್ಲ, ಆಗ ಇವ್ನ ಕೈ ಬೋಗ್ಬಿಟ್ಟ. ಇವ್ನು ಏನೋ ಒಂಚೂರು ಅಲ್ಲಾಡಿ ಅದ ಹಂಗೆ ಅದೊಂದು ಸರಿಯಾಗಿ ಅಂದ್ರೆ ಗಿಡ ಬತ್ತು. ಗಿಡ ಫಸ್ಟ್ ಕ್ಲಾಸ್ ಆಗಿ ಬರ್ತದೆ, ತೊಂದ್ರೆ ಇಲ್ಲ. ಈಗ ನಮ್ಮ ಹತ್ರ ಗಿಡ ತಗೊಂಡ್ಮೇಲೆ ಏನ್ ಅನಿಸ್ತದೆ ನಿಮ್ದು ಅನಿಸಿಕೆ ಹೇಳಿ? ಏನು ಇಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ. ಹಿಂದಿಗೆ ಬಂದಾಗ ತೆಂಗಿನ ತೋಟದಲ್ಲಿ ಹಾಗೆ ಆಯ್ತವಣ. ನೀವೇನೇ ಮಾಡಿದ್ರು ಬೇಡ, ನೀವೆಲ್ಲೇ ತಂದ್ರು ಹಿಂದಕ್ಕೆ ಮುಂದಕ್ಕೆ ಹಾಗೆ ಆಯ್ತವೆ ತೆಂಗಿನ ತೋಟದಲ್ಲಿ. ಇವೇನು ಮಾಡಬೇಕು ಅಂದರೆ ನೀವು 1 2 3 4 2 4 ಲೈನ್ ಮಾಡೋ ಬದಲ ನೀವು 3 ಲೈನ್ ಮಾಡಿದ್ರೆ ಹಿಂದೆ ಮುಂದೆ ಬರೋಲ್ಲ. ಇನ್ನೂ ಚೆನ್ನಾಗಿ ಬರ್ತದೆ.
ನೀವು ಗಿಡನೂ ಜಾಸ್ತಿ ಹಾಕ್ಬೇಕು, ಬೆಳವಣಿಗೆ ಹಿಂದೆ ಮುಂದೆ ಆಯ್ತದೆ. ನೋಡಿ ಎಷ್ಟು ನೀಟಾಗಿ ಬಂದಾವೆ ಇವು. ಕಳೆ ಕಳಿಸ್ತಾವೆ. ಈಗ ರೈತರಿಗೆ ನಮ್ಮ ಹತ್ರ ತಗೊಳ್ಳೋರಿಗೆ ಏನು ಹೇಳ್ತೀರಿ? ಏನಿಲ್ಲ, ಚೆನ್ನಾಗಿ ಬರ್ತದೆ, ತಗೋಬೋದು, ತೊಂದರೆ. ನೀವು ಫೋನ್ಗಿನ್ ಮಾಡಿದಾಗ ನಾವು ಉತ್ತರ ಕೊಡೋದು ಚೆನ್ನಾಗಿ ಕೊಡ್ತೀರಿ, ಅದ್ರಲ್ಲಿ ಎರಡು ಮಾತಿಲ್ವಲ್ಲ. ಏನಾರ ಇಲಾಖೆ ಅದ್ರಲ್ಲಿ ಮಾಡಿದ್ರು ಚೆನ್ನಾಗಿ ಹೇಳಿ. ಈಗ ಅದಕ್ಕೆ ಏನು ಮಾಡಿದ್ರಿ ಅಂದರೆ ಅದಕ್ಕೆ ಫೋನ್ ಮಾಡಿಬಿಡಿ ಅಂತ ಏನಾಗ್ತಾನೆ. 11:30 12 ಗಂಟೆ, ಒಬ್ಬೊಬ್ಬರು 3 ಗಂಟೆಲಿ ಬರ್ತಾರೆ. ಹಂಗೂ ಒಂದ್ ದಿವಸ ಬೆಳಿಗ್ಗೆ ಸುತ್ತಿಗೆ ಮಾಡಿದ್ದು ಗೊಬ್ಬರ ಹಾಕಿ ಸಲುವಾಗಿ ಎತ್ತಿ ಹೇಳಿದ್ರಲ್ಲ ನೀವು. ಎಷ್ಟೊತ್ತಾದ್ರೂ ಹೇಳ್ತೀನಿ, ರಾತ್ರಿ 3 ಗಂಟೆಲೂ ಮಾಡ್ತಾರೆ ಕೆಲವರು. ಅದ್ರ ಬಗ್ಗೆ ಬೇಜಾರಾಗ್ಬಿಡ್ತಾವ ಒಂದು ಟೈಮ್. ಅಣ್ಣ ಇನ್ನೊಂದು ನಮ್ಗೆ ಬನಾನಾ ಸ್ಪೆಷಲ್ ಕೊಡ್ಬೇಕಾಗಿತ್ತ ಈಗ? ಅಣ್ಣ ಬನಾನಾ ಸ್ಪೆಷಲ್ ಈಗ ಸ್ಪ್ರೇ ಮಾಡಿಸ್ತೀವಿ 5ನೇ ತಿಂಗಳು 6ನೇ ತಿಂಗಳು 7ನೇ ತಿಂಗಳಲ್ಲಿ. ಈಗ ಆಯ್ತಲ್ಲ ನಮ್ದು, ಈಗ ಆಯ್ತಲ್ಲ, ಈಗ ಕೊಡ್ಸೋಣ ಮನೆ ಸ್ಪ್ರೇನೇ ಮಾಡ್ಬೇಕಾ? ನಿಮ್ಮ ಹತ್ರ ಇದ್ದದಾ? ನಮ್ಮ ಗೌರ್ಮೆಂಟ್ ಅವ್ರು ಕೊಟ್ಟಿಲ್ವಾ? ಇಲ್ಲಿ ನಮ್ದು ಏನೂ ಇಲ್ಲಪ್ಪ. ನಂದು 9902038931 ಸಾವಯವ ಗೊಬ್ಬರ ಕೊಡ್ತೀವಿ. ಸಾವಯವ ಗೊಬ್ಬರ ಎಷ್ಟು ಸರಿ ಕೊಟ್ಟಿದ್ದಾರೆ ಹೇಳ್ಬೇಡ? ಒಂದೇ ಸಲ ಕೊಟ್ಟಿರೋದು. ಆಮೇಲೆ ಕೆಮಿಕಲ್ ಗೊಬ್ಬರ ಹಾಕ್ಬಿಟ್ಟಿವಿ. ಜಾಸ್ತಿ ಪಡಾಸು, ಉಪ್ಪು 19 ಹಾಕಿದ್ರಿ. ನೋಡಿ ರೈತರಿಗೆ ಶೀತ ಎಲ್ಲಿ ಆಗಿತ್ತು ಅಲ್ಲಿ ಮೇಕ್ ಬಂದಿಲ್ಲ, ಪೂರಾ ಶೀತ ಬಿಡ್ರಿ. ಇದು ಇದು ನೀರು ತುಂಬಿದಾಗ ನೆಟ್ಟಾಗ ಅದು ಏನಿಲ್ಲ. ನೋಡಿ ಅಣ್ಣವ್ರು ಹೇಳ್ತಾರೆ ಇದು ಈಗಲೂ ಶೀತನೇ, ಈಗಲೂ ಶೀತನೇ ಈ ಜಾಗ, ಈಗಲೂ ಶೀತ ಅಲ್ಲ ಐತೆ. ಅದಕ್ಕೆ ಮೇಕಿದ್ರ ಇದಕ್ಕೆ ನಾನು ಜನಕ್ಕೆ ರೈತರಿಗೆ ಏನು ಹೇಳೋದು, ಶೀತ ಮಾಡಬೇಡಿ. ನೋಡಿ ಅಲ್ಲಿಂದ ಆಚೆ ಶೀತ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿ ತುಂಬ್ಕೊಬಿಡ್ತದೆ, ಇಲ್ಲಿ ಎದ್ದೇ ಇಲ್ಲ ನೋಡಿ. ತುಂಬ್ಕೊಬಿಡ್ತವೆ. ಆಯ್ತಣ್ಣ.